ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ನರೇಂದ್ರ ಮೋದಿಯನ್ನ ಭೇಟಿ ಮಾಡಿದ್ದಾರೆ. ಭೇಟಿಯಾಗಿ ಸುದೀರ್ಘವಾದಂತ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂತ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ರಾಜ್ಯಕ್ಕೆ ಏನಾದರೂ ಗಿಫ್ಟ್ ತರ್ತಾರಾ ಸಿದ್ದರಾಮಯ್ಯ? ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರಂತೆ. ಸುಮಾರು 40 ನಿಮಿಷಗಳ ಕಾಲ ಸುದೀರ್ಘವಾಗಿ ಮಾತುಕತೆಯನ್ನಾಡಿದ್ದಾರೆ. ಕರುನಾಡಿಗೆ ಗಿಫ್ಟ್ ಸಿಟಿಗಾಗಿ ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದಾರಂತೆ. ಬಾಕಿ ಪರಿಹಾರ ಹಣ ಬಿಡುಗಡೆಗಾಗಿ ಸಿಎಂ ಮನವಿ ಮಾಡಿದ್ದಾರಂತೆ. ಮೇಕೆದಾಟು, ಭದ್ರಾ ಮೇಲ್ದಂಡೆ, ಟನಲ್, ಮೆಟ್ರೋ ಹೀಗೆ ಹಲವಾರು ಕಾಮಗಾರಿಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬೆಂಗಳೂರು ಫೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್, ಪರಂ ಮಹದೇವಪ್ಪ ಸಾಥ್ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸುದೀರ್ಘವಾಗಿ ಸುಮಾರು 40 ನಿಮಿಷಗಳ ಕಾಲ ನರೇಂದ್ರ ಮೋದಿ ಜೊತೆ ಚರ್ಚೆ ಮಾಡಿದ್ದಾರೆ. ಅವರ ಜೊತೆ ಡಿಕೆ ಶಿವಕುಮಾರ್ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ. ರಾಜ್ಯಕ್ಕೆ ಈಗ ಸದ್ಯಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಮೇಕೆದಾಟು ಇದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಪಾದಯಾತ್ರೆಗಳಾಗಿವೆ, ಅದರ ಕಾಮಗಾರಿ ಮಾಡಬೇಕು, ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಈಗಾಗಲೇ ಕಳೆದ ಕೇಂದ್ರ ಸರ್ಕಾರ 5,200 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಈಗ ಮತ್ತಷ್ಟು ಇನ್ನೇನೆಲ್ಲ ಅದರ ಅಪ್ಡೇಟ್ ಆಗಬೇಕು, ಇನ್ನೆಷ್ಟು ಕಾಮಗಾರಿಗಳಾಗಬೇಕು, ಇನ್ನೆಷ್ಟು ಹಣ ಬೇಕು. ಅದಕ್ಕೆ ಮತ್ತೊಂದು ಕಡೆ ಟನಲ್ಗಳಾಗಬೇಕಿದೆ, ಸುರಂಗ ಮಾರ್ಗಗಳಾಗಬೇಕಿದೆ, ಮೆಟ್ರೋ ಮತ್ತಷ್ಟು ಅಭಿವೃದ್ಧಿ ಪಡಿಸಬೇಕಿದೆ. ಸೊ ಹಾಗಾಗಿ ರಾಜ್ಯಕ್ಕೆ ಇನ್ನಷ್ಟು ಅಭಿವೃದ್ಧಿಯನ್ನು ತರೋದಕ್ಕೆ, ಅಭಿವೃದ್ಧಿಗಾಗಿ ಹಣವನ್ನು ತರೋದಕ್ಕೆ, ಮತ್ತಷ್ಟು ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಈಗ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಪ್ರಧಾನಿ ನಿವಾಸದಲ್ಲಿ ಭೇಟಿಯಾಗಿ ಸುಮಾರು 40 ನಿಮಿಷಗಳ ಕಾಲ ಮಾತನಾಡಿದಾರಂತೆ. ಅದಕ್ಕೆ ಒಂದೇ ಕಡೆ ಇರಬೇಕು ದೇಶದಲ್ಲಿ ಅದು ಅಂತೇಳಿ ಅವರ ಅಭಿಪ್ರಾಯ ಇದೆ. ಒಟ್ಟಾರೆ ನಾವೆಲ್ಲ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ, ಸಹಕಾರ ಕೊಡಬೇಕು ಅಂತ ಹೇಳಿದ್ದೇವೆ. ಖಂಡಿತ ಎಲ್ಲ ನೋಡ್ತೀವಿ ಅಂತ ಹೇಳಿದ್ದು ಒಳ್ಳೆ ಸೌಹಾರ್ದ. ಆಮೇಲೆ ಅರ್ಬನ್ ಡೆವಲಪ್ಮೆಂಟ್, ಬೆಂಗಳೂರು ನಗರಕ್ಕೆ ಪೆರಿಫೆರಲ್ ರಿಂಗ್ ರೋಡ್ ಕೇಳಿದ್ದೇವೆ, ಮೆಟ್ರೋ ಕೇಳಿದ್ದೇವೆ, ಹೆಚ್ಚಿಗೆ ಕೇಳಿದ್ದೇವೆ. ಮತ್ತು ಇನ್ನೊಂದ್ಸತಿ ಕೆಲವು ಡೀಟೇಲ್ನ ತೆಗೆದುಕೊಂಡು ಬನ್ನಿ ಅಂತ ಕೂಡ ಹೇಳ್ತಾರೆ. ಆಫೀಸರ್ಸ್ ಹತ್ರೆಲ್ಲ, ಮಿನಿಸ್ಟರ್ಸ್ ಹತ್ರೆಲ್ಲ ಮಾತಾಡಿಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದು ಕೂಡ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಡೀಟೇಲ್ ಅಫಿಷಿಯಲ್ ಲೆವೆಲ್ ಮೀಟಿಂಗ್ ಮಾಡಿ ಅವ್ರ ಜೊತೆ ಈಗ ಸದ್ಯಕ್ಕೆ ನಾನು ಈಗ ಸಾಯಂಕಾಲ ಬಂದರೆ 3ನೇ ತಾರೀಕು ಅಸೆಂಬ್ಲಿ ಮುಗಿದಿ ಪಾರ್ಲಿಮೆಂಟ್